ಇನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಸಿದ್ದರಾಮಯ್ಯಗೆ ಸಾರಥ್ಯ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಹೋಗ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಉದ್ಭವ ಆಗಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷರಾದ ಮಾತ್ರಕ್ಕೆ ಹೋಗಬೇಕು ಅಂತೇನಿಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಹಿಂದುಳಿದವರ ಏಳಿಗೆಗೆ ಸಿದ್ದರಾಮಯ್ಯ ಶ್ರಮ ವಹಿಸಿದ್ದಾರೆ, ಹೀಗಾಗಿ ಸಿದ್ದರಾಮಯ್ಯಗೆ ಈ ಜವಾಬ್ದಾರಿಯನ್ನ ನೀಡಿದ್ದಾರೆ ಅಂತ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಚೇರ್ಮನ್ ಮಾಡಿದ್ದಾರೆ ಅಂದಾಕ್ಷಣಕ್ಕೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬೇಕು ಅಂತ ಏನಿಲ್ಲ. ಅವರು ಅನುಭವ ಇದೆ, ಹಿಂದುಳಿದ ಸಮುದಾಯಗಳ ಕ್ಷೇಮಾಭಿವೃದ್ಧಿಗೆ ಅವರು ಮೊದಲಿಂದನೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಅನುಭವ ಇದೆ. ಆಮೇಲೆ ಈಗಿರುವಂಥ ನಾಯಕರಲ್ಲಿ ಹೆಚ್ಚು ಈ ವಿಷಯದಲ್ಲಿ ಅನುಭವ ಇರೋದು ಅವರಿಗೆ ಅಂತೇಳಿ ಅವ್ರಿಗೆ ಕೊಟ್ಟಿದ್ದಾರೆ, ಜವಾಬ್ದಾರಿ ಕೊಟ್ಟಿದ್ದಾರೆ. ನಾವು ಅನೇಕ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಬೇಕಾದಂಥ ಲೀಡರ್ಗಳೆಲ್ಲ ರಾಷ್ಟ್ರ ರಾಜಕಾರಣದಲ್ಲಿ ಜವಾಬ್ದಾರಿಗಳನ್ನು ಹೊತ್ತಿದ್ದಾರೆ. ಹಂಗಂತೇಳಿ ಅಲ್ಲಿಗೆ ಹೋಗಬೇಕು ಅಂತ ಏನಿಲ್ಲ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಇದೀಗ ರಾಷ್ಟ್ರೀಯ ಮಟ್ಟದಲ್ಲಿ ಸಿದ್ದರಾಮಯ್ಯನವರಿಗೆ ಸಾರಥ್ಯವನ್ನ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಿಂದ ಬೇರೆಯದೇ ರೀತಿಯಾಗಿರುವಂತಹ ವ್ಯಾಖ್ಯಾನಗಳು ಆಗ್ತಾ ಇದೆ. ಸೊ ಕಾಂಗ್ರೆಸ್ ಅಥವಾ ಸಿದ್ದರಾಮಯ್ಯನವರ ಈ ಒಂದು ಜವಾಬ್ದಾರಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ನಿಲುವೇನು, ಜೊತೆಗೆ ಬಿಜೆಪಿ ಯಾವ ರೀತಿಯಾಗಿ ಇದನ್ನು ವ್ಯಾಖ್ಯಾನ ಮಾಡ್ತಾ ಇದೆ ಅನ್ನುವಂಥದ್ದು? ಮಧುಕರ್, ಬಿಜೆಪಿ ಯಾವ ರೀತಿ ವ್ಯಾಖ್ಯಾನವನ್ನ ಮಾಡುತ್ತೆ ಅನ್ನೋದು ಅಷ್ಟೊಂದು ಪ್ರಾಮುಖ್ಯತೆಯನ್ನು ಈ ಸಂದರ್ಭದಲ್ಲಿ ಕಾಣೋದಿಲ್ಲ. ಯಾಕೆಂದ್ರೆ ಒಂದು ವಿಪಕ್ಷವಾಗಿ ಆಡಳಿತ ಪಕ್ಷದಲ್ಲಿ ಯಾವುದಾದ್ರೂ ಬದಲಾವಣೆಗಳಾಗುವಂತ ಸಂದರ್ಭ ಇರಬಹುದು, ಮುಖ್ಯಮಂತ್ರಿಗಳ ಬದಲಾವಣೆ ಅನ್ನುವಂಥ ಚರ್ಚೆಯ ಭಾಗವಾಗಿ ವಿಪಕ್ಷ ರಾಜಕೀಯವಾಗಿ ಹೇಗೆ ಕಮೆಂಟ್ ಮಾಡಬೇಕು ಆ ಕಮೆಂಟ್ಗಳನ್ನ ಮಾಡ್ತಾ ಇದೆ. ಅದರ ಭಾಗವಾಗಿ ಇವತ್ತು ಬಸವರಾಜ ಬೊಮ್ಮಾಯಿ ಅವರಿರ್ಬೋದು, ಚಲವಾದಿ ನಾರಾಯಣಸ್ವಾಮಿ ಅವರಿರ್ಬೋದು, ಅದೇ ರೀತಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಇರಬಹುದು, ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಇವರ ಕಮೆಂಟ್ಗಿಂತ ಮುಖ್ಯವಾಗಿ ಸಿದ್ದರಾಮಯ್ಯನವರ ಕಮೆಂಟ್ ಹೇಗಿರುತ್ತೆ ಅನ್ನುವಂಥದ್ದು ಬಹಳ ಮಹತ್ವವಾದ ಬೆಳವಣಿಗೆ. ಈಗಷ್ಟೇ ಅವರು ವಿಧಾನಸೌಧದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ಬಹಳ ಮೆದುವಾಗಿ ಮತ್ತು ಒಂದು ರೀತಿ ಆಶ್ಚರ್ಯ ಅನ್ನುವ ರೀತಿಯಲ್ಲಿ ಕೂಡ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಹೈಕಮಾಂಡ್ ನಾಯಕರ ಜೊತೆ ಯಾವುದೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡಲಿಲ್ಲ. ಇವತ್ತು ನಾನು ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆಯನ್ನು ಮಾಡ್ತೇನೆ, ಆದರೆ ಈ ಜವಾಬ್ದಾರಿ ಕೊಡುವಾಗ ನನ್ನನ್ನು ಕೇಳಲಿಲ್ಲ, ಹಾಗಾಗಿ ನಾನು ಪತ್ರಿಕೆಯ ಮೂಲಕ ನೋಡಿ ತಿಳಿದುಕೊಂಡೇ ಹೇಳುವಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ನಿಜಕ್ಕೂ ಕೂಡ ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಎಐಸಿಸಿ ಮಟ್ಟದ ಒಬಿಸಿ ಚೇರ್ಮನ್ ಅನ್ನಾಗಿ ಮಾಡುವಾಗ ಸಿದ್ದರಾಮಯ್ಯನವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅಥವಾ ಅವರ ಜೊತೆ ಒಂದು ಚರ್ಚೆಯನ್ನು ಮಾಡದೆ ಎಐಸಿಸಿ ಅವರನ್ನ ನೇಮಕ ಮಾಡುತ್ತಾ ಎನ್ನುವಂಥದ್ದು ಈಗಿರುವ ಪ್ರಶ್ನೆಯ ಜೊತೆಗೆ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಹೇಳಿಕೆ ಏನಿದೆ ಇದು ರಾಜಕೀಯವಾಗಿ ನಾನಾ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆಗ್ತಾರೆ ಹೇಳುವಂತ ಚರ್ಚೆಯ ಜೊತೆಗೆ ಮೊನ್ನೆ ಮೈಸೂರಿಗೆ ಹೋದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಪ್ರಾರ್ಥನೆ ಯಾವುದೇ ಕಾರಣಕ್ಕೂ ಕೈ ಕೊಡೋದಿಲ್ಲ, ಅದು ಫಲಿಸತ್ತೆ, ವಿಫಲ ಆಗೋದಿಲ್ಲ ಹೇಳುವಂತ ಹೇಳಿಕೆಯನ್ನು ಮಾರ್ಮಿಕವಾಗಿ ಕೊಡುವುದರ ಮೂಲಕ ಯಾವಾಗ 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಹೇಳುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಜೊತೆಗಿಲ್ಲದೆ ನನಗೆ ಬೇರೆ ದಾರಿಯೇ ಇಲ್ಲ ಹೇಳುವಂತ ಮಾತುಗಳನ್ನು ಆಡಿದಂತ ಡಿ ಕೆ ಶಿವಕುಮಾರ್ ಮೊನ್ನೆ ಮೈಸೂರಿಗೆ ಹೋದಾಗ ಪ್ರಾರ್ಥನೆ ಯಾವತ್ತೂ ಕೈ ಕೊಡೋದಿಲ್ಲ ಹೇಳುವಂತ ಮಾರ್ಮಿಕವಾದ ಮಾತುಗಳೇನಿದೆ, ಈ ಸಂದರ್ಭದಲ್ಲಿ ಬಂದಿರುವಂತಹ ಹೇಳಿಕೆಗಳನ್ನು ನೋಡಿದಾಗ ಹೈಕಮಾಂಡ್ ಹಾಗಾದ್ರೆ ಎಲ್ಲೋ ಒಂದು ನಿರ್ಣಯವನ್ನು ಈಗಾಗಲೇ ಕೈಗೊಂಡಿದ್ಯಾ ಹೇಳುವಂತ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗತ್ತೆ. ಯಾವಾಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಾರ್ಟಿಗೆ ಸೇರಿದ್ರು ಆ ಸಂದರ್ಭದಲ್ಲಿ ವಿಪಕ್ಷ ನಾಯಕರನ್ನಾಗಿ ಅವರ ನೇಮಕ ಮಾಡಲಾಯಿತು. ಈ ಸಂದರ್ಭದಲ್ಲಿ ಖರ್ಗೆ ಅವರನ್ನ ದೆಹಲಿ ಮಟ್ಟದ ರಾಜಕಾರಣಕ್ಕೆ ತೆಗೆದುಕೊಂಡು ಹೋದ್ರು. ಅಂದ್ರೆ ಇಬ್ಬರು ಘಟಾನುಘಟಿ ನಾಯಕರುಗಳು ಒಂದೇ ಸಂದರ್ಭದಲ್ಲಿ ಒಂದೇ ಜಾಗದಲ್ಲಿ ಕುಳಿತುಕೊಂಡಾಗ ಸಂಘಟನೆ ವಿಚಾರಕ್ಕಿರಬಹುದು ಅಥವಾ ರಾಜಕಾರಣದ ದೃಷ್ಟಿಯಿಂದ ಹೊಂದಾಣಿಕೆ ಸ್ವಲ್ಪ ಏರುಪೇರು ಆಗಬಹುದು ಎನ್ನುವ ಕಾರಣಕ್ಕಾಗಿ ಖರ್ಗೆ ಅವರಿಗೆ ದೆಹಲಿ ಮಟ್ಟದಲ್ಲಿ ರಾಜಕಾರಣವನ್ನು ಮಾಡೋದಕ್ಕೆ ಹೈಕಮಾಂಡ್ ಅವಕಾಶವನ್ನು ಮಾಡಿಕೊಡ್ತು. ಇಲ್ಲಿ ಸಿದ್ದರಾಮಯ್ಯನವರು ವಿಪಕ್ಷ ನಾಯಕರಾದರೂ ನಂತರದ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಿ ಕೂಡ ಕೆಲಸವನ್ನು ನಿರ್ವಹಿಸಿದ್ರು. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತ ಪ್ರಶ್ನೆ ಎದ್ದಿರುವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಎಐಸಿಸಿ ಮಟ್ಟದಲ್ಲಿ ಒಬಿಸಿ ಚೇರ್ಮನ್ ಆಗಿ ಮಾಡೋದಕ್ಕೆ ಹೊರಟಿರುವ ಸಂಗತಿ ಏನಿದೆ ಮಧುಕರ್, ಇದು ನಿಜಕ್ಕೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಸಿದ್ದರಾಮಯ್ಯನವರು ಹೋಗ್ತಾರೋ ಬಿಡ್ತಾರೋ ಅದು ಬೇರೆ ವಿಚಾರ. ಪರಮೇಶ್ವರ್ ಅವರಿಗೆ ಹೇಳ್ತಾ ಇದ್ರು, ನೇಮಕ ಆದ ತಕ್ಷಣ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅನ್ನುವಂಥದ್ದೇನಲ್ಲ, ಹೋಗಲೇಬೇಕು ಹೇಳುವಂಥದ್ದು ಕೂಡ ಇಲ್ಲ ಅಂತ. ಅದ್ರ ಜೊತೆಗೆ ಸಿದ್ದರಾಮಯ್ಯನವರು ಹೇಳಿದ್ರು, ಚೇರ್ಮನ್ ಮಾಡಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ, ಹಾಗಂತೇಳಿ ಅವಕಾಶವನ್ನು ಬಿಟ್ಟು ಓಡ ಹೋಗೋದಕ್ಕಾಗತ್ತಾ ಹೇಳುವಂತ ಮಾತನ್ನು ಕೂಡ ಸಿದ್ದರಾಮಯ್ಯ ಈಗಷ್ಟೇ ಬೆಳಗ್ಗೆ ಮಾಧ್ಯಮದವರೆಗೆ ಕೇಳ್ತಾ ಇದ್ರು. ಆದ್ರೆ ಈ ಎಲ್ಲ ಏನು ಮುಖ್ಯಮಂತ್ರಿಗಳ ಬದಲಾವಣೆ ಆಗತ್ತೆ ಹೇಳುವಂತ ವಾದಗಳೇನಾಗ್ತಾ ಇದ್ದಾವೆ, ಚರ್ಚೆಗಳೇನಾಗ್ತಾ ಇದ್ದಾವೆ, ಜೊತೆಗೆ ಕಾಂಗ್ರೆಸ್ಸಿನ ಶಾಸಕರುಗಳೇ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಕೊಡಬೇಕು, ಅವರು ಸಂಘಟನೆಯನ್ನು ಮಾಡಿದರೆ ಅವ್ರದ್ದು ಕೂಡ ಸರ್ಕಾರ ಬರುವಲ್ಲಿ ಪಾಲಿದೆ ಹೇಳುವಂತ ನೇರ ಹೇಳಿಕೆಗಳನ್ನು ಕೊಡ್ತಾ ಇರುವ ಹೊತ್ತಿಗೆ
ಅದರಲ್ಲೂ ಸುರ್ಜೇವಾಲಾ ಅವರು ಮೊನ್ನೆ ಬೆಂಗಳೂರಿಗೆ ಬಂದು ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ದೆಹಲಿಗೆ ಹೋಗಿದ್ದಾರೆ. ಅವರು ಹೋದ ಬಳಿಕ ಈ ಒಂದು ಎಐಸಿಸಿಯ ಮಟ್ಟದಲ್ಲಿ ಸಿದ್ದರಾಮಯ್ಯರಿಗೆ ಅವಕಾಶ ಕೊಡುವ ತೀರ್ಮಾನವನ್ನು ಹೈಕಮಾಂಡ್ ಮಾಡಿರುವಂತಹ ಹಿನ್ನೆಲೆಯನ್ನು ನೋಡಿದಾಗ ಬಹುಶಃ ಕಾಂಗ್ರೆಸ್ ಹೈಕಮಾಂಡ್ ಒಂದು ಗಟ್ಟಿ ಹೆಜ್ಜೆಯನ್ನು ಇಡ್ತಾ ಇದೆಯಾ? ಯಾಕೆಂದ್ರೆ ಶಾಸಕರುಗಳ ಕೆಲವರು ಅಭಿಪ್ರಾಯ ಡಿ.ಕೆ. ಶಿವಕುಮಾರ್ ಪರವಾಗಿದೆ, ಇನ್ನು ಕೆಲವರು ಸಿದ್ದರಾಮಯ್ಯರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಹೇಳುವಂತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅಷ್ಟಲ್ಲದೆ ಸಿದ್ದರಾಮಯ್ಯವರೇ ಹೇಳ್ತಾ ಇದ್ದಾರೆ ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೇನೆ ಹೇಳುವಂತ ಮಾತುಗಳನ್ನ. ಹೀಗಾಗಿ ಈ ಎಲ್ಲ ಚರ್ಚೆಯ ಮಧ್ಯೆ ಈಗ ಅವರು ಆಗಿರುವಂತಹ ನೇಮಕ ಏನಿದೆ ಇದು ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಇಷ್ಟಕ್ಕೆ ಸೀಮಿತ ಆಗತ್ತೋ ಅಥವಾ ಸಿದ್ದರಾಮಯ್ಯರಿಗೆ ಒಪ್ಪಿಕೊಳ್ಳುತ್ತಾರೋ, ಹೈಕಮಾಂಡ್ ನಾಯಕರ ಜೊತೆ ಯಾವ ರೀತಿ ಅವರು ಚರ್ಚೆಯನ್ನ ಮಾಡ್ತಾರೆ ಅಥವಾ ಏನಾದರೂ ಕಂಡೀಷನ್ಗಳಿದೆಯಾ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಬಟ್ ಈ ಸಂದರ್ಭದಲ್ಲಿ ಅವರ ನೇಮಕ ಅಂತೂ ರಾಜಕೀಯವಾಗಿ ಒಂದು ಸಂದೇಶವನ್ನು ಕೊಟ್ಟಂತೆ ಕಾಣ್ತಾ ಇದೆ. ಮಧುಕರ್, ಓಕೆ, ಥ್ಯಾಂಕ್ ಯು ರವಿ ಶಿವರಾಮ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.